ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಮನೆಯ ಕತೆ ನಿಮ್ಮ ಮನೆಯಲ್ಲಿ. ನಾನು ನಿಮ್ಮ ತಾರಾ ಸಂದೀಪ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನನ್ನ ಮೊದಲನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷ ಪೂಜೆ ಇದೆ. ಆ ವಿಶೇಷ ಪೂಜೆಯಿಂದ ನನ್ನ ಮೊದಲನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮದೊಂದು ಸಣ್ಣ ಪರಿಚಯ. ನಾನು ತಾರಾ, ಇವರು ನನ್ನ ಹಸ್ಬೆಂಡ್ ಸಂದೀಪ್ ಅಂತ. ನಾನು ಹೌಸ್ ವೈಫ್. ನಾವಿರೋದು ಬೀರೂರಲ್ಲಿ. ಈಗ ಪೂಜೆಗೆ ಸ್ಲಿಪ್ ರೆಡಿ ಇದೆ, ಸಂತೆಗೆ ಹೋಗುವ. ಹಣ್ಣು ತಗೊಳಕ್ ಹೋಗ್ತಿದ್ದೀವಿ. ಬೆಟ್ಟಡಿಕೆ ಐತೆ ಮನೇಲಿ. ಹಣ್ಣು ತಗೊಂಡು ಸರ್ಕಲಲ್ಲಿ ಹೂ ಕೂಡ ತಗೊಂಡು ಹೋಗ್ತಿದ್ದೀವಿ. ನಾನೇನೋ ತಗೊಳ್ಬೇಕು ಬಾ ಅಂತ ಕರ್ಕೊಂಡೋಗಿ ಮೈ ಕೊಡ್ಸಿದ್ರು. ತುಂಬಾ ಖುಷಿ ಆಯ್ತು. ನಾನೇನು ಕೇಳೋದೇ ಇಲ್ಲ, ಕೇಳ್ದೇನೆ ಎಲ್ಲ ಅರ್ಥ ಮಾಡ್ಕೊಂಡು ಕೊಡಿಸ್ತಾರೆ. ಅದು ಕೇಳಕ್ಕೂ ಮುಂಚೆನೆ ಕೊಡಿಸ್ತಾರೆ. ಐ ಆಮ್ ವೆರಿ ಲಕ್ಕಿ. ನನ್ಗೊಂದು ಸರ್ಪ್ರೈಸ್ ಗಿಫ್ಟ್ ಸಿಕ್ತು. ಜಸ್ಟ್ ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂದಿದ್ದಷ್ಟೇ. ಐ ಆಮ್ ಸೋ ಲಕ್ಕಿ. ಐ ಗಾಟ್ ದಿಸ್ ಗಿಫ್ಟ್ ಫ್ರಮ್ ಮೈ ಹಸ್ಬೆಂಡ್. ಥ್ಯಾಂಕ್ ಯು. ನಮ್ಮ ಊರ ಸಂತೆ. ಬೀರೂರಲ್ಲಿ ಸಂತೆ ಶನಿವಾರದೊತ್ತು ಮಾತ್ರ ಇರುತ್ತೆ. ವೀಕಿಗೆ ಏನೆಲ್ಲ ತರಕಾರಿ ಬೇಕು ಸ್ಯಾಟರ್ಡೇನೆ ತಗೊಳ್ತೀವಿ. ನೋಡಿ, ಸಂತೆಗೆ ಬಂದ್ವಿ. ಕ್ಯಾಂಡಿ ಹೋಗ್ತಾ ಇತ್ತು ನೋಡಿ. ಯೂಶಲಿ ನಾವು ಯಾರ ಹತ್ರ ತರಕಾರಿ ತಗೊಳ್ತೀವಿ ಅಲ್ಲೇ ತಗೊಳ್ತೀವಿ. ಜಾಸ್ತಿ ಕೂಡ ಕೊಡ್ತಾರೆ, ಫ್ರೆಶ್ ಕೂಡ ಇರುತ್ತೆ. ರೇಷನ್ ಕೂಡ ತಗೋಬೇಕಾಯಿತು. ರೇಷನ್ ಕೂಡ ಸಂತೆ ಹತ್ರ ಇರೋ ಅಂಗಡಿಯಲ್ಲೇ ತಗೊಳ್ತೀವಿ. ಅಲ್ಲಿ ರೇಷನ್ ತಗೊಂಡು ಮನೆಗೆ ಹೊರಟ್ವಿ. ಸಂತೆ ಎಲ್ಲ ಮುಗಿಸಿದ್ವಿ, ರೇಷನ್ ಕೂಡ ತಗೊಂಡ್ವಿ. ಈಗ ಮನೆಗೆ ಹೋಗ್ತಿದೀವಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಪ್ರಸಾದ ಮಾಡೋಣ. ಫ್ರೆಶ್ ಅಪ್ ಆಗಾಯ್ತು. ಈಗ ಪೂಜೆ ಕೆಲಸನ ಶುರು ಮಾಡೋಣ. ಕಿಚನ್ಗೆ ಬಂದೆ. ಸ್ವಲ್ಪ ಭಯ ಇದೆ, ಫಸ್ಟ್ ಟೈಮ್ ಪ್ರಸಾದ ಮಾಡ್ತಿರೋದು, ಹೇಗಾಗುತ್ತೆ ಏನು ಅಂತ. ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟು ಪಾಯಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗೋಧಿನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕಿ ಇಡ್ತಿದ್ದೀನಿ. ಏಲಕ್ಕಿ, ಬೆಲ್ಲ, ಒಣಶುಂಠಿ, ಕಾಯಿ ಎಲ್ಲ ರೆಡಿ ಮಾಡಿಕೊಂಡೆ ಪಾಯಸಕ್ಕೆ. ಕಾಳು ಉಸ್ಲಿ ಮಾಡೋದಕ್ಕೆ ಕಾಳು ನೆನೆ ಹಾಕಿದ್ದೆ, ಕಡಲೆಕಾಳು. ಅದನ್ನು ಕೂಡ ಒಂದು ಕಡೆ ಬೇಯೋಕ್ಕಿಡೋಣ ಅಂತ ಹೇಳಿ ಬೇಯೋಕ್ಕಿಡ್ತಿದ್ದೀನಿ. ಭಕ್ತಿಯಿಂದ ಮಾಡೋ ಕೆಲಸ ಯಾವಾಗಲೂ ಒಳ್ಳೇದಾಗುತ್ತೆ, ದೇವ್ರಿಗೆ ಸಲ್ಲತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮಾಡ್ತಿದ್ದೀನಿ. ಫಸ್ಟ್ ಎಲ್ಲ ರೆಡಿ ಮಾಡ್ಕೊಬಿಡೋಣ, ಆಮೇಲೆ ಒಗ್ಗರಣೆ ಬೇಗ ಮಾಡ್ಕೋಬೋದು ಅಂತ ಹೇಳಿ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಿದ್ದೀನಿ. ಸೊ ಎಲ್ಲ ರೆಡಿ ಆಗಿದೆ. ಇದು ಪಾಯಸಕ್ಕೆ, ಇದು ಟೊಮೆಟೊ ಬಾತಿಗೆ, ಕಾಳಿಗೆ.
ಟೊಮೆಟೊ ಬಾತ್ ಮತ್ತು ಪಾಯಸ ಆಯಿತು. ಈಗ ಕಾಳು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಮನೇಲಿ ಕೂಡ ಪೂಜೆ ಆಯಿತು. ನನ್ನ ಹಸ್ಬೆಂಡ್ ಪೂಜೆ ಮಾಡಿದ್ರು. ಫೈನಲ್ ಔಟ್ಪುಟ್ ಹೀಗಿತ್ತು. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬಂದರು ಎಲ್ಲ ಮುಗೀತಾ ಅಂತ ಕೇಳಕ್ಕೆ. ಸೊ ಬೆಳಗ್ಗೆಯಿಂದ ಸಂತೆ ಆಯಿತು, ಎಲ್ಲ ಆಯಿತು, ಪ್ರಸಾದ ಕೂಡ ರೆಡಿ ಆಯಿತು. ಏನು ವಿಶೇಷ, ಪೂಜೆ ಅಂತಿದ್ದಾಳಲ್ಲ ಅಂತ ಅನಿಸ್ಬೋದು. ಪೂಜೆ ಏನಂತ ಹೇಳಿದ್ರೆ 18ನೇ ತಾರೀಕು ಇಲ್ಲಿ ನಾಗರ್ಕಲ್ ಪ್ರತಿಷ್ಠಾಪನೆ ಆಗಿತ್ತು. ಹಾಗಾಗಿ ಇಲ್ಲಿರೋ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ರು ಒಂದೊಂದು ದಿವಸ ಅಭಿಷೇಕ ಮತ್ತು ಪೂಜೆ ಮಾಡಿಸ್ತಿದ್ರು. ಹಂಗಾಗಿ ಇವತ್ತು ನಮ್ಮ ಮನೆಯಿಂದ ಪೂಜೆ ಮತ್ತು ಅಭಿಷೇಕ ಇಟ್ಕೊಂಡಿದ್ದೀವಿ. ಬನ್ನಿ ಪೂಜೆಗೆ ಹೋಗೋಣ. ನಾನು ಎಲ್ಲಾರನ್ನೂ ಪೂಜೆ ಕರೆಯೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಬರೋ ಅಷ್ಟರಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಿದ್ರು. ಈ ಅಶ್ವತ್ಥ ಕಟ್ಟೆ ಇಷ್ಟು ಚೆನ್ನಾಗಿ ಕಾಣೋದಕ್ಕೆ, ಇಷ್ಟು ಚೆನ್ನಾಗಿ ಆಗೋದಕ್ಕೆ ನಮ್ಮ ಓನರ್ ಮನೆಯವರೇ ಕಾರಣ. ಅವ್ರ ಸೈಟಲ್ಲೇ ಇರೋದಿದು ಅಶ್ವತ್ಥ ಕಟ್ಟೆ. ಅವರು ಇದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಸಿ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಕೂಡ ಮಾಡಿಸಿದ್ರು. ಆ ದೇವ್ರು ಅವ್ರಿಗೆ ಒಳ್ಳೇದು ಮಾಡಲಿ. ನನ್ನ ಬೇಡಿಕೆ ಆ ದೇವ್ರ ಹತ್ರ ಇಷ್ಟೇನೆ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಎಲ್ಲರೂ ಪೂಜೆಗೆ ಬಂದರು, ತುಂಬ ಖುಷಿ ಆಯಿತು. ದೇವ್ರ ಅಲಂಕಾರ ಎಲ್ಲ ಆಯಿತು. ಪೂಜಾರಪ್ಪ ಅವರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಪೂಜೆ ಎಲ್ಲ ಮುಗೀತು, ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ ಜನಕ್ಕಿಂತ ತುಂಬ ಜನ ಬಂದಿದ್ರು, ತುಂಬ ಖುಷಿ ಆಯಿತು. ಆಮೇಲೆ ಇದು ನನ್ನ ಫಸ್ಟ್ ವ್ಲಾಗ್. ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.